ಹಾಯ್ ಫ್ರೆಂಡ್ಸ್, ನಿಮ್ಮ ಟಾಟಾ ಸ್ಕೈ ಡಿಶ್ ಅಲೈನ್ಮೆಂಟ್ ಚೇಂಜ್ ಆಗಿ ಟಿವಿಲಿ ಸರ್ಚಿಂಗ್ ಫಾರ್ ಸಿಗ್ನಲ್, ನೋ ಸಿಗ್ನಲ್ ಆರ್ ಸಿಗ್ನಲ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರು ನೀವು ಡಿಶ್ ಲೊಕೇಶನ್ ನ ಚೇಂಜ್ ಮಾಡ್ತಾ ಇದ್ದೀರಾ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವೇನೆ ಈಸಿಯಾಗಿ ನಿಮ್ಮ ಡಿಶ್ ಅಲೈನ್ಮೆಂಟ್ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಡಿಶ್ನ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದಂತ ನೋಡೋಣ. ಮೊದಲನೇದಾಗಿ ಡಿಶ್ ಅಲೈನ್ಮೆಂಟ್ ಮಾಡೋಕ್ಕೆ ಡಿಶ್ ಬಂದು ಸ್ಯಾಟಿಲೈಟ್ ಇಂದ ವರ್ಕ್ ಆಗೋದ್ರಿಂದ ಸ್ಯಾಟಿಲೈಟ್ ಎಲ್ಲಿದೆ ಅಂತ ಫೈಂಡ್ ಮಾಡಬೇಕಾಗತ್ತೆ. ಸ್ಯಾಟಿಲೈಟ್ನ ಫೈಂಡ್ ಮಾಡಕ್ಕೆ ನೋಡಿ ಮೊಬೈಲಲ್ಲಿ ಸ್ಯಾಟಿಲೈಟ್ ಫೈಂಡರ್ ಅಂತ ಆ್ಯಪ್ ಸಿಗುತ್ತೆ. ಪ್ಲೇಸ್ಟೋರು ಮತ್ತು ಆ್ಯಪ್ ಸ್ಟೋರಲ್ಲಿ ಈ ಆ್ಯಪ್ ಬಂದು ಫ್ರೀಯಾಗಿ ಸಿಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಟಾಟಾ ಸ್ಕೈ ಸ್ಯಾಟಿಲೈಟ್ ಎಲ್ಲಿದೆ ಅಂತ ಫೈಂಡ್ ಮಾಡ್ಕೊಬೋದು. ಈಗ ಇದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ತೀನಿ. ಇದ್ರ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಟಾಟಾ ಸ್ಕೈ ಅವ್ರು ಯೂಸ್ ಮಾಡ್ತಾರೋ ಸ್ಯಾಟಿಲೈಟ್ ಬಂದು GSAT-24 ಅನ್ನೋ ಸ್ಯಾಟಿಲೈಟ್ನ ಯೂಸ್ ಮಾಡ್ತಾ ಇದ್ದಾರೆ, ಇಂಡಿಯನ್ ಸ್ಯಾಟಿಲೈಟ್. ಅದನ್ನು ಫೈಂಡ್ ಮಾಡೋಕ್ಕೆ ಆ್ಯಪ್ನ ಓಪನ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಸೆಲೆಕ್ಟ್ ಸ್ಯಾಟಿಲೈಟ್ ಅಂತ ಆಪ್ಷನ್ ಬರುತ್ತೆ. ಸೆಲೆಕ್ಟ್ ಸ್ಯಾಟಿಲೈಟ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಸ್ಯಾಟಿಲೈಟ್ ಸರ್ಚ್ ಮಾಡೋ ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ನಾನು GSAT ಅಂತ ಕೊಡ್ತೀನಿ. GSAT ಸ್ಯಾಟ್ ಅಂತ ಕೊಟ್ಟಿದ ತಕ್ಷಣ GSAT ಸ್ಯಾಟಿಲೈಟ್ ತೋರಿಸ್ತಾ ಇದೆ. ಹಾಗೆ ಕೆಳಗಡೆ ಬಂದರೆ ನೋಡಿ 24 ಯೂಸ್ ಮಾಡ್ತಾ ಇರೋದು GSAT-24 ಅಂತ ಇದೆ. ಅದ್ರ ಎಲಿವೇಶನ್ ಇರ್ಬೋದು, ಯಾವ ಡೈರೆಕ್ಷನಲ್ಲಿದೆ, ಇದರಿಂದ ಟಾಟಾ ಸ್ಕೈ ಸ್ಯಾಟಿಲೈಟ್ ಎಲ್ಲಿದೆ ಅಂತ ಈಸಿಯಾಗಿ ಫೈಂಡ್ ಮಾಡ್ಕೊಬೋದು. ಈಗ ಈ ಡಿಶ್ನ ಅಲೈನ್ಮೆಂಟ್ ಮಾಡೋಕ್ಕೆ ಬ್ಯಾಕ್ ಸೈಡ್ ಬೋಲ್ಟ್ನ ಕೊಟ್ಟಿರ್ತಾರೆ. ಈ ಬೋಲ್ಟ್ನ ಲೂಸ್ ಮಾಡ್ಕೊಬೇಕಾಗತ್ತೆ. ಈ 3 ಬೋಲ್ಟ್ ಬಂದು ಹಾರಿಜಾಂಟಲ್ ಡೈರೆಕ್ಷನ್, ಸೈಡ್ ವೇಸ್ ತಿರುಗಿಸ್ಬೋದು. ಇದನ್ನ ಲೂಸ್ ಮಾಡ್ಕೊಂಡ್ರೆ ಮತ್ತೆ ಇವೆರಡನ್ನ ಲೂಸ್ ಮಾಡ್ಕೊಂಡ್ರೆ ವರ್ಟಿಕಲ್ ಮೇಲೆ ಕೆಳಗಡೆ ತಿರುಗಿಸ್ಬೋದು. ಈಗ ಮೊದಲನೇದಾಗಿ ನಾನು ಹಾರಿಜಾಂಟಲ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೊತೀನಿ. ನೋಡಿ ಲೂಸ್ ಮಾಡ್ಕೊಳಕ್ಕೆ ನಾನೊಂದು ಸ್ಪಾನರ್ನ ತೊಗೊಂಡಿದ್ದೀನಿ. 10-11 ಸ್ಪಾನರ್ ಇದು. ಈ ಸ್ಪಾನರ್ ಇಂದ ಲೂಸ್ ಮಾಡ್ಕೊತೀನಿ. ನೋಡಿ ಮೊದಲು ಹಾರಿಜಾಂಟಲ್ ಮಾಡೋಣ, ನೆಕ್ಸ್ಟ್ ವರ್ಟಿಕಲ್ನ ಮಾಡೋಣ. ಡಿಶ್ ಲೂಸ್ ಆಗಿದೆ, ಸೈಡ್ ವೇಸ್ ತಿರುಗಿಸ್ಬೋದು. ಹಾರಿಜಾಂಟಲ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೊಬೈಲ್ ಆ್ಯಪಲ್ಲೂ ಯಾವ ಡೈರೆಕ್ಷನಿಗೆ ತಿರುಗಿಸ್ಬೇಕು ಅಂತ ತೋರಿಸ್ತಾ ಇದೆ ನೋಡಿ. 157 ಡಿಗ್ರಿಗೆ ತಿರುಗಿಸ್ಬೇಕು ಅಂತ ಇದೆ ಹಾರಿಜಾಂಟಲ್. ಈಗ ಮೊಬೈಲ್ನ ಇಲ್ಲಿ 4 ಡಾಟ್ಸ್ ನೋಡ್ತಾ ಇದ್ದೀರಲ್ಲ, ಈ 4 ಡಾಟ್ಸ್ ಸೆಂಟ್ರಲ್ಲಿ ಇಡಬೇಕಾಗತ್ತೆ. ಇಲ್ಲೇ ಅಂತಕ್ಕೆ ಇಡ್ತಾ ಇದ್ದೀನಿ ಅಂದರೆ ಸ್ಯಾಟಿಲೈಟಿಂದ ಸಿಗ್ನಲ್ ಬರುತ್ತಲ್ಲ, ಆ ಸಿಗ್ನಲ್ ಬಂದು ಈ ಡಿಶ್ ಮೇಲೆ ಬಿದ್ದು, ಈ ಪ್ಲೇಟ್ ಮೇಲೆ ಬಿದ್ದು, ಈ ಪ್ಲೇಟಿಂದ ರಿಫ್ಲೆಕ್ಟ್ ಆಗುತ್ತೆ ಟ್ರಾನ್ಸ್ಪಾಂಡರ್ಗೆ. ಈಗ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹಾರಿಜಾಂಟಲ್ ನೋಡಿ ಇಲ್ಲಿ ಇಡ್ತಾ ಇದ್ದೀನಿ. ಆ್ಯಂಡ್ ಅಡ್ಜಸ್ಟ್ ಮಾಡೋದಕ್ಕಿಂತ ಮುಂಚೆ ಮೊಬೈಲ್ ಕಾಂಪೋಸು ಸರಿಯಾಗಿ ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೊಂಬಿಡಿ. ಬಿಕಾಸ್ ಇದು ಬಂದು ಮೊಬೈಲ್ ಕಾಂಪೋಸಿಂದನೇ ವರ್ಕ್ ಆಗೋದು. ನೋಡಿ ಈಗ ಸೆಂಟ್ರಲ್ ಇಡ್ತೀನಿ. ಸೆಂಟ್ರಲ್ ಇಟ್ಟು ಎಷ್ಟು ಡಿಗ್ರಿ ರೈಟಿಗೆ ತಿರುಗಿಸ್ಬೇಕು ಅಂತ ತೋರಿಸ್ತಾ ಇದೆ. ಯಾವ ಡೈರೆಕ್ಷನ್ಗೆ ತಿರುಗಿಸ್ಬೇಕು ಅಂತ ತೋರಿಸ್ಬಿಡುತ್ತೆ ಈ ಆ್ಯಪಲ್ಲೇ. ನೋಡಿ ನಾನು ಅದೇ ಡೈರೆಕ್ಷನ್ಗೆ ಸ್ಲೋಗೇ ತಿರುಗಿಸ್ತೀನಿ. ತುಂಬಾ ಫಾಸ್ಟಾಗೆಲ್ಲ ತಿರುಗಿಸ್ಬಾರ್ದು, ತುಂಬಾ ಸ್ಮೂತಾಗಿ ಸ್ಲೋಗೆ ತಿರುಗಿಸ್ಬೇಕಾಗತ್ತೆ. ನೋಡಿ 11 ಡಿಗ್ರಿ 10 ಡಿಗ್ರಿ ತಿರುಗಿಸ್ಬೇಕು ಅಂತ ಇದೆ ರೈಟಿಗೆ. 9 ಡಿಗ್ರಿ ಫುಲ್ಲಿ ಎಕ್ಸಾಕ್ಟ್ ಪರ್ಫೆಕ್ಟಾಗಿ ತಿರುಗಿಸ್ಬೇಕಾಗತ್ತೆ. 3 ಡಿಗ್ರಿ ಪರ್ಫೆಕ್ಟ್ ಅಂತ ಬರ್ತಾ ಇದೆ. 154 ಇದೆ, ಬಟ್ 157 ಇರಬೇಕು. ಚೂರು ಲೈಟಾಗಿ ತಿರುಗಿಸ್ಬೇಕು. ಈಗ ಪರ್ಫೆಕ್ಟಾಗಿ 157 ಇದೆ. 157ಗೆ ಅಲೈನ್ ಆಗಿದ ತಕ್ಷಣ ನಾನು ಮತ್ತೆ ಹಾರಿಜಾಂಟಲ್ ಬೋಲ್ಟ್ನ ಟೈಟ್ ಮಾಡ್ಕೊತಾ ಇದ್ದೀನಿ. ಈಗ ಈ ಬೋಲ್ಟ್ನ ಆದಷ್ಟು ಕೇರ್ಫುಲ್ ಆಗಿ ಸ್ಲೋಗೆ ಟೈಟ್ ಮಾಡ್ತಾ ಇದ್ದೀನಿ, ಅಲ್ಲಾಡ್ದಂಗೆ. ಡಿಶ್ ಬಂದು ಫುಲ್ಲು ಟೈಟ್ ಮಾಡಬೇಡಿ, ಲೈಟಾಗಿ ಟೈಟ್ ಮಾಡಿ. ಬಿಕಾಸ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಈಗ ಹಾರಿಜಾಂಟಲ್ನ ಅಡ್ಜಸ್ಟ್ ಮಾಡಾದ್ಮೇಲೆ TV ಬರ್ತಾ ಇದೆಯಾ ಅಂತ ಚೆಕ್ ಮಾಡಿ. ಬರ್ತಾ ಇಲ್ಲ ಅಂದರೆ ನಾವು ವರ್ಟಿಕಲ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಆ್ಯಪಲ್ಲೂ ಎಲಿವೇಶನ್ ಬಂದು GSAT-24ಗೆ 73 ಇರಬೇಕು ಅಂತ ಇದೆ. ನಾವು 73 ಡಿಗ್ರಿಗೆ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಡಿಶಲ್ಲಿ ಬಂದು 60 ಡಿಗ್ರಿ ಸೆಲೆಕ್ಟ್ ಆಗಿದೆ. ನಾವೀಗ ಇದನ್ನು 73 ಡಿಗ್ರಿಗೆ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಈಗ ವರ್ಟಿಕಲ್ನ ಅಡ್ಜಸ್ಟ್ ಮಾಡೋಕ್ಕೆ 2 ಬೋಲ್ಟ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಬೋಲ್ಟ್ ಇದೆ, ಮತ್ತು ಈ ಸೈಡ್ ಒಂದು ಬೋಲ್ಟ್ ಬರುತ್ತೆ. ಇವೆರಡನ್ನ ಲೂಸ್ ಮಾಡ್ಕೊಬೇಕಾಗತ್ತೆ. ನೋಡಿ ಇಲ್ಲಿ ಬರುತ್ತೆ. ನೋಡಿ ಈಗ ಲೂಸ್ ಮಾಡ್ಕೊತೀನಿ. ಇವೆರಡನ್ನು ಆಪೋಸಿಟ್ ಡೈರೆಕ್ಷನ್ಗೆ ಇರುತ್ತೆ ಲೂಸ್ ಮಾಡ್ಕೊಳ್ಳೋದು. ಇದು ಮೇಲ್ಗಡೆ ಇರುತ್ತೆ, ಇದು ಕೆಳಗಡೆ ಇರುತ್ತೆ ಲೂಸ್ ಮಾಡ್ಕೊಳ್ಳೋಕ್ಕೆ. ನೋಡಿ ಡಿಶ್ ಬಂದು ಲೂಸ್ ಆಗಿದೆ, ಮೇಲೆ ಕೆಳಗಡೆ ಹೋಗ್ತಾ ಇದೆ. ಈಗ ಅಡ್ಜಸ್ಟ್ ಮಾಡ್ತೀನಿ. ನೋಡಿ 73 ಡಿಗ್ರಿಗೆ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸ್ಲೋಗೆ, ಆದಷ್ಟು ಸ್ಲೋಗೆ ತಿರುಗಿಸ್ಬೇಕಾಗತ್ತೆ. 73 ಆಲ್ಮೋಸ್ಟ್ ಇಲ್ಲಿ ಬರುತ್ತೆ. ಈಗ ಇದನ್ನು ಲೈಟಾಗಿ ಟೈಟ್ ಮಾಡ್ಕೊತೀನಿ. ಇದು ಕೆಳಗಡೆ ಟೈಟು, ಈ ಕಡೆ ಮೇಲ್ಗಡೆ ಟೈಟು. ವರ್ಟಿಕಲ್ನ ಅಡ್ಜಸ್ಟ್ ಮಾಡಾದ್ಮೇಲೆ TV ಬರ್ತಾ ಇದೆ ಅಂತ ಚೆಕ್ ಮಾಡಿ. ಬರ್ತಾ ಇಲ್ಲ ಅಂದರೆ ನಾವು ಮತ್ತೆ ಮ್ಯಾನ್ಯಲಾಗಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಈ ಟ್ರಾನ್ಸ್ಪಾಂಡರ್ ಬೆಂಡ್ ಆಗಿ ಇದು ರಾಂಗ್ ಆಗ್ಬಿಟ್ಟಿರುತ್ತೆ ಎಲಿವೇಶನ್ ಬಂದು. ಈಗ ಮತ್ತೆ ಇದನ್ನು ವರ್ಟಿಕಲ್ನ ಲೂಸ್ ಮಾಡ್ಕೊತಾ ಇದ್ದೀನಿ. ಮ್ಯಾನ್ಯಲಾಗಿ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಟಾಟಾ ಸ್ಕೈಯಲ್ಲಿ ಸೆಟ್ಟಿಂಗ್ಸ್ಗೆ ಬಂದು ಸಿಸ್ಟಮ್ ಸೆಟ್ಟಿಂಗ್ಸ್ಗೆ ಬಂದರೆ ಅಲ್ಲಿ ಸಿಗ್ನಲ್ ಟೆಸ್ಟ್ ಅಂತ ಬರುತ್ತೆ. ಸಿಗ್ನಲ್ ಟೆಸ್ಟ್ಗೆ ಬಂದರೆ ಸ್ಯಾಟಿಲೈಟಿಂದ ಎಷ್ಟು ಸಿಗ್ನಲ್ ಬರ್ತಾ ಇದೆ ಅಂತ ತೋರಿಸುತ್ತೆ. ಆ್ಯಂಡ್ ನಾನು ಮೊಬೈಲಲ್ಲೂ ವಿಡಿಯೋ ಕಾಲ್ನ ಮಾಡ್ಕೊಂಬಂದಿದ್ದೀನಿ. TV ಮುಂದೆ ಬೇರೆ ಒಂದು ಫೋನ್ ಇಟ್ಬಿಟ್ಟು ವಿಡಿಯೋ ಕಾಲ್ನ ಮಾಡ್ಕೊಂಬಂದಿದ್ದೀನಿ. ಇದನ್ನು ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ ಮ್ಯಾನ್ಯಲ್ ಆಗಿ. ನೋಡಿ ಇದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ತೀನಿ. ಇಲ್ಲಿ ಸಿಗ್ನಲ್ ತೋರಿಸುತ್ತೆ. ಸಿಗ್ನಲ್ ಬಂದರೆ ನೋಡಿ ಈಗ ಸಿಗ್ನಲ್ ಬರ್ತಾ ಇದೆ. ಲೈಟಾಗಿ ಸ್ವಲ್ಪ ರೈಟ್ ಸೈಡಿಗೆ ತಿರುಗಿಸ್ತೀನಿ. ಸೊ ಮೈನರ್ ಟ್ವೀಕ್ಸ್ ಮಾಡಬೇಕಾಗತ್ತೆ. ಸಿಗ್ನಲ್ ಬಂದು ಬರ್ತಾ ಇದೆ ನೋಡಿ. ಬ್ಯಾಕ್ಗ್ರೌಂಡಲ್ಲಿ TV ಚಾನಲ್ಲು ಪ್ಲೇ ಆಗ್ತಾ ಇದೆ. ಸಿಗ್ನಲ್ಲು ಫುಲ್ ಸಿಗ್ತಾ ಇದೆ.
ಈಗ ಎರಡನ್ನೂ ಟೈಟ್ ಮಾಡ್ತೀನಿ, ಹಾರಿಜಾಂಟಲು ಮತ್ತು ವರ್ಟಿಕಲು ಫುಲ್ಲು ಟೈಟ್ ಮಾಡಬೇಕಾಗತ್ತೆ. ಈಗ ಸಿಗ್ನಲ್ಲು ಫುಲ್ ಬರ್ತಾ ಇದೆ, ಡಿಶ್ ಬಂದು ಅಲೈನ್ಮೆಂಟ್ ಆಗಿದೆ. ನೀವು ಈ ಥರ ವಿಡಿಯೋ ಕಾಲ್ ಮಾಡಿಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಟ್ರಾನ್ಸ್ಪಾಂಡರ್ ಬರ್ತಲ್ಲ ಎಲ್ಲೇನು ಬಿ ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಇದನ್ನು ಕೆಲವೊಂದು ಟೈಮು ರೇರ್ ಕೇಸಲ್ಲಿ ಅಲೈನ್ಮೆಂಟ್ ಹಾಳಾಗಿರುತ್ತೆ. ನೋಡಿದ್ರಲ್ಲ ಡಿಶ್ನ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.